ಇವತ್ತು ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ಏನಿದೆ ಅದು ಒಂದು ಹೊಸ ಕಟ್ಟಡ ಸ್ಯಾಂಕ್ಷನ್ ಆಗಿದೆ. ಅದೇ ಜಾಗದಲ್ಲಿ ಅದೇನಿದೆ ಬಹಳ ಇಂಪಾರ್ಟೆಂಟ್ ಜಾಗ ಆಗಿದೆ. ಅದು ಲಾ ಅಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಮತ್ತೆ ಜಂಕ್ಷನ್ ಅಲ್ಲಿ ಇದೆ. ಸಾರ್ವಜನಿಕರಿಗೆ ಕೂಡ ಬಹಳ ಅನುಕೂಲ ಆಗುವಂತ ಸ್ಥಳದಲ್ಲಿರೋದ್ರಿಂದ ಅಲ್ಲಿ ಮರು ನಿರ್ಮಾಣ ಮಾಡಬೇಕು ಅಂತ ಹೊಸ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಸುಮಾರು 5 ಕೋಟಿಯಷ್ಟು ಹಣ ಸ್ಯಾಂಕ್ಷನ್ ಮಾಡಿದೆ. ಅದಕ್ಕೆ ನಾನು ಶಾಸಕರಿಗೆ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ತಾತ್ಕಾಲಿಕವಾಗಿ ನಾವು ಬೇರೆ ಒಂದು ಬಿಲ್ಡಿಂಗ್ ಹುಡುಕಾಟದಲ್ಲಿದ್ದಾಗ ಶಾಸಕರೇ ಈ ಒಂದು ಜಗಜೀವನ್ ರಾಮ್ ಅವರ ಒಂದು ಸಮುದಾಯ ಭವನ ಏನಿತ್ತು ಇದನ್ನ ತಾತ್ಕಾಲಿಕವಾಗಿ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಒಂದು ನಿಟ್ಟಿನಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ 11 ತಿಂಗಳ ಒಂದು ಕಾಲಾವಧಿಯಲ್ಲಿ ಅದು ಬಿಲ್ಡಿಂಗ್ ನಿರ್ಮಾಣ ಆಗಬೇಕು. ಆದ ತಕ್ಷಣ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ. ಮತ್ತು ಜನಸ್ನೇಹಿಯಾಗಿ ಸಾರ್ವಜನಿಕರಿಗೆ ಇನ್ನೂ ಹತ್ತಿರ ಆಗುವಂತ ಪ್ರಯತ್ನ ನಮ್ಮ ಇಲಾಖೆಯಿಂದ ಮುಂದುವರಿಯುತ್ತೆ. ನೂತನವಾಗಿ ಬಂದಂತ ಪೊಲೀಸ್ ಆಯುಕ್ತರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡೋದ್ರ ಮೂಲಕ, ಒಳ್ಳೆ ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಒಳ್ಳೆ ಸಿಸ್ಟಮ್ ತರೋದ್ರ ಮೂಲಕ, ಮತ್ತು ವಿಶೇಷವಾಗಿ ಏನು ರೌಡಿ ಶೀಟರ್ಸು ಏನು ಅಪರಾಧ ಕೃತ್ಯಗಳನ್ನು ಎಗೆಸುವಂತ ಏನು ಅಪರಾಧ ಮಾಡ್ತಾ ಇದ್ದಾರೆ ಅಂಥವ್ರಿಗೆಲ್ಲ ನಡಕು ಹುಟ್ಟಿಸುವ ರೀತಿಯಲ್ಲಿ ಬಹಳ ಒಳ್ಳೆ ಒಂದು ಬೆಳವಣಿಗೆ ಆಗಿದೆ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಹಿಂದೆಲ್ಲೋ ಒಂದ್ ಕಡೆ ಸಾಕಷ್ಟು ಈ ಕ್ರೈಮ್ ರೇಟು ಜಾಸ್ತಿ ಇತ್ತು. ವಿಶೇಷವಾಗಿ ಈ ಡ್ರಗ್ಸ್ ಮಾಫಿಯಾನು ಕೂಡ ಬಹಳಷ್ಟಿತ್ತು. ಅವರು ಒಂದು ವಿಶೇಷವಾದಂಥ ಕೆಲವು ಇದು ಮಾಡೋದ್ರ ಮೂಲಕ, ಸಿಸ್ಟಮ್ ಡ್ರೈವ್ಸ್ ಮಾಡೋದ್ರ ಮೂಲಕ ಬಹಳಷ್ಟು ಸಿಸ್ಟಮೆಟಿಕ್ ಆಗಿ ಅವನ್ನೆಲ್ಲ ತಡೆಗಟ್ಟಲಿಕ್ಕೆ ಬಹಳ ಒಳ್ಳೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಸಂಪೂರ್ಣವಾಗಿ ಕೂಡ ನಮ್ಮ ಸರ್ಕಾರವು ಕೂಡ ಎಲ್ಲಾ ರೀತಿಯ ಸಹಕಾರ ಅವ್ರಿಗೆ ನೀಡಿದೆ.